ಮಾಜಿ ಸಿಎಂ ವಿರುದ್ಧ ಪೋಕ್ಸೋ ದೂರು ದಾಖಲಿಸಿದ್ದ ಮಹಿಳೆ ಮೃತಪಟ್ಟಿರತಕ್ಕಂತ ಘಟನೆ ನಡೆದಿದೆ. ಉಸಿರಾಟದ ತೊಂದರೆಯಿಂದ ಆ ಮಹಿಳೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಮಮತಾ ಹೆಸರಿನ ಈ ಮಹಿಳೆ ಮೃತಪಟ್ಟಿದ್ದಾರೆ. ಹುಳಿಮಾವು ಬಳಿಯ ನ್ಯಾನೋ ಆಸ್ಪತ್ರೆಯಲ್ಲಿ ಮೃತ್ಯು ಸಂಭವಿಸಿದೆ. ಉಸಿರಾಟ ಸಮಸ್ಯೆ ಸಂಬಂಧ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿಯೊಬ್ಬರ ವಿರುದ್ಧ ಪೋಕ್ಸೋ ದೂರು ದಾಖಲಿಸಿದ್ರು. ಹಾಗಾಗಿ ಆ ಸಂದರ್ಭದಲ್ಲಿ ಅದು ಸಾಕಷ್ಟು ಸುದ್ದಿಯಾಗಿತ್ತು. ಇದೀಗ ಆ ಮಹಿಳೆ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಉಸಿರಾಟದ ತೊಂದರೆಯಿಂದ ಆ ಮಹಿಳೆ ಮೃತಪಟ್ಟಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಆ ಮಹಿಳೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮಾಜಿ ಮುಖ್ಯಮಂತ್ರಿಗಳೊಬ್ಬರ ವಿರುದ್ಧ ಪೋಕ್ಸೋ ದಾಖಲಿಸಿದ್ದರಿಂದ ಈ ಮಹಿಳೆ ವಿಚಾರ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿತ್ತು. ಕಾನೂನು ಪ್ರಕ್ರಿಯೆ ಕೂಡ ಆರಂಭಗೊಂಡಿತ್ತು ಅಂತ ಅನ್ಸುತ್ತೆ. ಈಗ ಆಕೆ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಏನೇನಾಯ್ತು ನಾಗರಾಜ್? ಸಾವು ಹೇಗೆ ಸಂಭವಿಸಿದೆ ಅಂತ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಏನು ಕೆಲ ತಿಂಗಳುಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಯೊಬ್ಬರ ವಿರುದ್ಧ ಪೋಕ್ಸೋ ಕೇಸನ್ನು ನೀಡಿದಂಥ ಮಹಿಳೆ ಸಾವನ್ನಪ್ಪಿರೋ ಘಟನೆ ನಡೆದಿರ್ತಕ್ಕಂಥದ್ದು. ಅದು ಏನು ಆಕೆ ಒಂದು ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಪೋಕ್ಸೋ ಆರೋಪವನ್ನು ಮಾಡಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸಿದ್ರು. ನಂತರ ಸರ್ಕಾರ ಈ ಒಂದು ಪ್ರಕರಣವನ್ನು CIDಗೆ ವಹಿಸಿ ಆದೇಶ ಮಾಡಿತ್ತು. ಈ ಆದೇಶ ಹೊರಡಿಸಿದ ಬಳಿಕವೂ ಏನು CID ಸರಿಯಾಗಿ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಮಾಡ್ತಾ ಇಲ್ಲ ಅಂತೇಳಿ ಆರೋಪಿಸಿ ಆ ಮಹಿಳೆ ಒಂದು ರಾಜ್ಯಪಾಲರಿಗೂ ಸಹ ದೂರನ್ನು ನೀಡೋದಕ್ಕೆ ಮುಂದಾಗಿದ್ರು. ಜೊತೆಗೆ ಕೋರ್ಟ್ ಮೆಟ್ಲೇರ್ತೀನಿ ಅಂತೇಳಿ ಕೆಲವು ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆದರೆ ನಿನ್ನೆ ಸಂಜೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ನ್ಯಾನೋ ಆಸ್ಪತ್ರೆಗೆ ಆಕೆ ಏನು ತನಗೆ ಉಸಿರಾಟದ ತೊಂದರೆ ಆಗ್ತಾ ಇದೆ ಅಂತೇಳಿ ಆಸ್ಪತ್ರೆಗೆ ಹೋಗ್ತಾಳೆ. ಆಸ್ಪತ್ರೆಗೆ ಹೋದ ಬಳಿಕ ಆಕೆಯ ಸ್ಯಾಚುರೇಷನ್ ಲೆವೆಲ್ ತೀರಾ ಕೆಳಮಟ್ಟದಲ್ಲಿರುತ್ತೆ. ನಂತರ ಆಕೆಗೆ ಟ್ರೀಟ್ಮೆಂಟನ್ನು ಆರಂಭಿಸುವ ಮುನ್ನವೇ ಆಕೆಗೆ ಒಂದಷ್ಟು ಏನು ಆಕೆ ಮೋಷನ್ಗೆ ಹೋಗಬೇಕು ಅಂತೇಳಿ ಡಾಕ್ಟರ್ ಬಳಿ ಕೇಳ್ಕೊಳ್ತಾಳೆ. ಅದಾದ ಬಳಿಕ ಸಾಕಷ್ಟು ಸುಸ್ತಾಗ್ತಾರೆ. ನಂತರ ಅವರ ಸ್ಯಾಚುರೇಷನ್ ಲೆವೆಲ್ ಜಾಸ್ತಿ ಆಗೋದೇ ಇಲ್ಲ, ಆಗದೇನೆ ಆಕೆ ಮೃತಪಡ್ತಾರೆ ಅಂತೇಳಿ ಸದ್ಯಕ್ಕೆ ಆಸ್ಪತ್ರೆ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇದುವರೆಗೂ ಅಧಿಕೃತವಾಗಿ ಇದೇ ಕಾರಣಕ್ಕೆ ಆಕೆ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಆಸ್ಪತ್ರೆ ಆಡಳಿತ ಸಿಬ್ಬಂದಿ ಕೊಟ್ಟಿಲ್ಲ ಒಂದು ಕಡೆ. ಆದರೆ ಈಕೆ ಸಾವಿನ ಬಗ್ಗೆ ಅಥವಾ ಆಕೆಯ ಮಗ ಏನಿದ್ದಾರೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಅವರು ಸಹ ಯಾವುದೇ ಗಂಭೀರವಾದಂಥ ಆರೋಪಗಳನ್ನು ಮಾಡಿ ಪೊಲೀಸ್ ಠಾಣೆಯ ಮೆಟ್ಲೆತ್ತೋದಾಗಲಿ ಅಥವಾ ಇನ್ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ. ಸದ್ಯಕ್ಕೆ ಆಕೆ ಮೃತದೇಹವನ್ನು ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರ ಪೋಷಕರಿಗೆ ಹಸ್ತಾಂತರವನ್ನು ಮಾಡ್ತೀವಿ ಅನ್ನೋ ಒಂದು ಮಾತುಗಳು ಆಸ್ಪತ್ರೆ ವೈದ್ಯಕೀಯ ಆಡಳಿತ ಮಂಡಳಿಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಸಾವಿನ ಸುತ್ತ ಯಾವುದೇ ಅನುಮಾನಗಳು ಸದ್ಯಕ್ಕೆ ಎದ್ದಿಲ್ಲ. ಆದರೆ ಈಕೆ ಹಿಂದೆ ಸಾಕಷ್ಟು ಆರೋಪಗಳನ್ನು ಒಬ್ಬ ಮಾಜಿ ಮುಖ್ಯಮಂತ್ರಿ ಮೇಲೆ ಮಾಡಿ ಒಂದು ದೂರುಗಳನ್ನು ಕೊಟ್ಟಿದ್ದಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.